ಗಂಡುಗಲಿ. ಅಯ್ಯೋ ತಾನ ಹೆಸರಿಗೆ ಲಂಗ ತೋರಿಸಿದ ಮೇಲೆ ನಿನ್ ಗಂಡುಗಲಿ ಅಂತ ಏನು ಬಂತು ಅದೇನು ಅಂತ ಹೇಳಿ ಮಾತೋಸಿ ರಂಗಮ್ಮನವ್ರೆ ಇದೇನಿದು ಅಟ್ರ ಫ್ಲಾಪ್ ಆಗಿರೋ ಕಂಪ್ನಿ ನಾಟಕದಲ್ಲಿ ಹಾಲು ಹಣ್ಣು ತಂದ್ಕೊಡೋ ಸಖಿ ಇದ್ದಂಗಿದ್ದೀರಾ ಯಾಕೆ ಗೆಟಪ್ಪ ಅದಕ್ಕೆ ಕಾರಣ ಇದೆ ಕಣವು ಸ್ವಯಂವರಕ್ಕೆ ಸಿದ್ಧನಾಗು. ಹೋಗ್ರಿ ಮಾತೃಶ್ರೀ ರಂಗಮ್ಮನವ್ರೆ ಗಂಡಗಲಿ ವಂಶದ ಗಂಡು ಮಗ ಒಳ್ಳೆ ಹುಲಿ ತರ ಓಡಾಡ್ಕೊಂಡಿದ್ದೆ ನಾನು ಒಂದು ಮದುವೆ ಅಂತ ಮಾಡ್ಬಿಟ್ಟು ಒಳ್ಳೆ ಇಲಿ ತರ ಮಾಡಿಟ್ರಿ ಇಷ್ಟ್ರ ಮೇಲೆ ಸ್ವಯಂವರ ಬೇಕೇ ಆಗ ಮಾಡಿದ ತಪ್ಪನ್ನ ತಿದ್ದಿಕೊಳ್ಳೋದಕ್ಕೋಸ್ಕರ ಈಗ ನಾನು ಪಣ ತೊಟ್ಟಿದ್ದೇನೆ. ಗೋಪಾಳ ಪ್ರಾಂತ್ಯದ ದೊಲೆ ಶೂಲಸೇನನ ಹೆಸರನ್ನ ಕೇಳಿದ್ದೀಯಾ? ಕೇಳ್ದೆ ಏನು ಅವ್ರ ತಂಗಿ ಒಬ್ಳಿದ್ಲಲ್ಲ ಮಾಲಿನಿ ಅಂತ ಅದೇ ಮಾತೃಶ್ರೀ ರಂಗಮ್ಮನವ್ರೆ ನಾನಿನ್ನು ಚಿಕ್ಕವನಿದ್ದೆ 5ನೇ ಕ್ಲಾಸ್ ಓದ್ತಾ ಇದ್ದೆ ಅವಾಗ ಸಮ್ಮರ್ ಕ್ಯಾಂಪಿಗೆ ಅವ್ರ ಪಪ್ಪ ನಮ್ಮನೇನಲ್ಲೇ ಒಂದು 5 ದಿವಸ ಬಿಟ್ಬಿಟ್ಟು ಹೋಗಿದ್ನಲ್ಲ. ಆ ಮಾಲಿನಿಗೆ ಮದುವೆ ಮಾಡಲು ಈಗ ಸ್ವಯಂವರ ಏರ್ಪಡಿಸಿದ್ದಾನೆ. ಎಲ್ಲ ರಾಜ್ಯಗಳಿಗೂ ತಾನೇ ಭೇಟಿ ಕೊಡುತ್ತಿದ್ದಾನೆ. ಈಗ ನಮ್ಮ ರಾಜ್ಯಕ್ಕೆ ಬಂದಿದ್ದಾನೆ. ನಾಳೆಯೇ ನೀವು ನಮ್ಮ ಮನೆಗೆ ಬರಬೇಕು ಎಂದು ಆಹ್ವಾನ ಕೊಟ್ಟಿದ್ದೇನೆ. ಮಗನೇ, ನೀನೇನಾದರೂ ಅವನನ್ನು ಕತ್ತಿ ವಲಸೆಯಲ್ಲಿ ಸೋಲಿಸಿದ್ದೆ ಆದರೆ ಮಾಲಿನಿಯನ್ನು ಕೊಟ್ಟು ಮದುವೆ ಮಾಡುವುದಲ್ಲದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೊಟ್ಟು ನಿನ್ನ ಅಳಿಯನನ್ನಾಗಿ ಮಾಡ್ಕೋತಾಳೆ. ಲಕ್ಷ್ಮಿ ಅನ್ನೋದು ಕೋಟಿ ಕೋಟಿ ಲೆಕ್ಕದಲ್ಲಿ ಕಾಲ್ ಕೆಳಗೆ ಬಂದು ಬೀಳುತ್ತೆ ಅನ್ನೋದಾದ್ರೆ ನಾವು ಒಂದ್ ಕೈ ನೋಡೇ ಬಿಡೋದೀಗ. ಏನು ಯಜಮಾನ್ರೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ ಅಂತ ಯಾವ್ದೋ ಹುಡುಗಿನ ಮದುವೆ ಆಗಕ್ಕೆ ರೆಡಿ ಆಗಿದ್ದೀರಾ? ನಾನು 5 ಕೋಟಿ ಕೊಡ್ತೀನಿ, ನನ್ನ ಯಾಕೆ ಮದುವೆ ಆಗಲ್ಲ? ಕಾಂಜಿ ಪಿಂಚಿ 5 ಕೋಟಿ ಕಡೆ ನಿನ್ನ ಹತ್ರ ಇರೋದು ಅಲ್ಲಿ ನನಗೆ ಸಿಕ್ಕೋದು ಕೋಟಿ ಕೋಟಿ ಲೆಕ್ಕದಲ್ಲಿ ಕಣ್ಮುಚ್ಚಿ ಕಣ್ತೆಗೆದೊಳಗೆ ನಾನು ಗಣಿದಣಿ ಹಾಗೆ ಬಿಡ್ಬೋದು. ಲೇ ಚಂಪಚಮೇಲೆ ಆ ಜೇನುಗುಡಿಗೆ ಮೊದಲು ಕಲ್ಲನ್ನೇ ಎಸಿತೀನಿ ಆ ಪಕ್ಷ ಅದೇನಾದ್ರು ಕಚ್ಕೊಂಡ್ಬಿಡ್ತು ಅಂದ್ರೆ ಅಲ್ಲೇ ಎದ್ದು ಬಿಡ್ತೀನಿ. ಕಚ್ಕೊಂಡಿಲ್ಲ ಅಂತ ಕಾಲಕ್ಕೆ ನಿನ್ ಕಡೆಗೂ ಬರ್ತೀನಿ. ಮಗನೇ, ಹಳೆ ಪೆಟ್ಟಿಗೆಯಲ್ಲಿರೋ ಕತ್ತಿಗೆ ಆಡೇರಿ ಶಸ್ತ್ರಾಭ್ಯಾಸವನ್ನು ಮಾಡು, ಯಶೋವಂತನಾಗುತ್ತಂತ. ಅಪ್ಪಣೆ ಮಾತ್ರ ಸರ್. ಏನು ಯಜಮಾನ್ರೆ ಆಗ್ಲೇ ಒಬ್ರೆ ಬಫೂನ್ ತರ ಆಡ್ತಿದ್ರಿ? ಅದನ್ನ ಕತ್ತಿ ವರ್ಷ ಅಂತಾರೆ. ಆ ಕಟ್ಟೆಗಿಂತ ಈ ಮೊಚ್ಚ ಕೈಯ ಚೂಪಾಗಿದೆ, ಇದನ್ನ ಹಿಡ್ಕೊಳ್ಳಿ. ಲೇ ಚಂಪಚಮೇಲೆ ಇದನ್ನ ದೋಸೆ ತಿರುವಾಕೋದಕ್ಕೆ ಅಂತ ಬಳಸ್ತಾರೆ, ಅದನ್ನ ಶತ್ರುಗಳನ್ನ ಸಂಹಾರ ಮಾಡೋದಕ್ಕೆ ಅಂತ ಬಳಸ್ತಾರೆ. ನೋಡ ಪ್ರಾಕ್ಟೀಸ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀನಿ. ಹೋಗು ಒಂದು ಲೋಟ ಸೊಗದೆ ಬೇರೆ ಶರಬತ್ ತಗೊಂಡ್ರೆ. ಯಾವಳೋ ಮದುವೆ ಆಗಿ ದೇಶ ಬಿಟ್ಟು ಓಡೋಗೋರ್ಗೆ ನಾನ್ ಜ್ಯೂಸ್ ತಂದ್ಕೊಡಕ್ ಆಗಲ್ಲ. ಡೆವಿಲ್ ಡ್ಯಾನ್ಸ್ ಮಾಡೋ ಟೈಮಲ್ಲಿ ನೀವು ಕತ್ತಿ ವರ್ಷ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಿಮ್ಗೆ ಶೇಮ್ ಆಗಲ್ಲ? ನೀವು ಮೇಡಮ್ ನನಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರೂ ಮೇಡಮ್. ನಾನು ಈ ಕತ್ತಿ ವರ್ಷನ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನ್ನೋ ವಿಚಾರ ನಿಮ್ಮಿಬ್ಬರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಹಬಿ, ಲೈವ್ ಅಲ್ಲಿ ನಾನಿರ್ಬೇಕಾದ್ರೆ ನೀವು ಬೇರೆಯವ್ರನ್ನ ಮ್ಯಾರೇಜ್ ಹಾಕಕ್ಕೆ ಹೊರಟಿದ್ರಲ್ಲ, ನೀವು ಮಾಡೋದು ಸರಿನಾ? ಯಾಕೆ ಪಕ್ಕದಲ್ಲಿ ನಾನು ಇಲ್ವಾ? ನೀವಿಬ್ರು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಿ. ಆ ಶೂರಸೇನ ಬರಲಿ, ಅವನನ್ನ ಸೆದೆ ಬಿಡ್ದು ಅವನ ತಂಗಿ ಮಾಲಿನ್ಯನ ನಾನು ಮದುವೆ ಆಗಿ ನಿಮ್ಮಿಬ್ಬರು ಜಗಳಕ್ಕೆ ಬಂದು ಅಂತ ಕಾಣಿಸ್ತೀನಿ. ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೆ ಪುರ್ಸೊತ್ತಿಲ್ಲ. ನಾವು ಪ್ರಾಕ್ಟೀಸ್ ಮಾಡಿ ಮಾಡಿ ನಮಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಹೋಗಿ ಸ್ವಗದೆ ಬೇರಿನ ಶರಬತ್ತನ್ನು ತಂದ್ಕೊಡಿ. ಬೇವಿನ ಶರಬತ್ ಇದೆ, ತಂದ್ಕೊಡ್ಲಾ? ಬೇವಿನ ಶರಬತ್ ಕುಡಿಯೋದಕ್ಕೆ ನನಗೇನು ಬಂದಿದೆ ಮಲ್ರೋಗ. ನಮಗೆ ಬೇಕಾದಂತ ಶರಬತ್ತನ್ನ ನಾವೇ ತರಿಸ್ಕೋತೀವಿ. ಮರಿಯ ಮೈ ಡಾರ್ಲಿಂಗ್. ಗುಡ್ ನೈಟ್ ಬಾಸ್. ಕುಂಟೆನಹಳ್ಳಿ ಹತ್ರ 10 ಎಕರೆ ಜಮೀನ್ ನೋಡ್ಕೊಂಡ್ ಬಂದಿದ್ದೀನಿ. ಅದರಲ್ಲಿ 1 ಎಕರೆಗೆ ನಾವು 80 ಲಕ್ಷ ಕೊಟ್ರೆ 40 ಸೈಟ್ ನ ಕುಯ್ಕೋಬಹುದು ಬಾಸ್. ನೀವು ಬಂದ್ರೆ ನನ್ನ ಜೊತೆ ಜಾಗ ತೋರಿಸ್ಬಿಡ್ತೀನಿ. ಮರಿಯ ಮೈ ಡಾರ್ಲಿಂಗ್, ಇನ್ಮೇಲಿಂದ ಈ ಜಾಗ ಕುಯ್ಕೊಳ್ಳೋದು, ರಿಯಲ್ ಎಸ್ಟೇಟು, ಲಕ್ಷ ಲಕ್ಷ ಬಿಸ್ನೆಸ್ ಇದನ್ನೆಲ್ಲ ನಿನಗೋಸ್ಕರ ಬಿಟ್ಕೊಡ್ತಾ ಇದ್ದೀನಿ. ನೋಡೋ, ಈಗ ನಾನು ಬರೀ ಕಣ್ಣು ಮುಚ್ಚಿಬಿಟ್ರೆ ಸಾಕು, ಕೋಟಿ ರೂಪಾಯಿ ಮೇಲೆ ಆ ನನ್ನವ್ವ ಲಕ್ಷ್ಮವ್ವ ಕೂತ್ಕೊಂಡು ಭೂಪಾಲಿ ಬಾರೋ ನನ್ನ ರಾಜ ನನ್ನ ನೇತಾಕೊಂಡೋಗು, ಭೂಪಾಲಿ ಬಾರೋ ನನ್ನ ರಾಜ ನನ್ನ ನೇತಾಕೊಂಡೋಗು ಅಂತ ಈ ಮಯೂರ ಸಿನಿಮಾದಲ್ಲಿ ಅಣ್ಣವ್ರಿಗೆ ಸಿಂಹಾಸನ ತೋರಿಸಿ ಆಸೆ ಹುಟ್ಟಿಸ್ತಾಳಲ್ಲ, ಹಂಗೆ ಕರಿತಾ ಇದ್ದಾಳೆ. ಆ ಶೂರಸೇನನ ಒಬ್ಬನ ನನ್ನ ಸೆದೆ ಬಡ್ದ್ಬಿಟ್ರೆ ಸಾಕು, ಇನ್ನು ನನಗೆ ಸಮಾನ. ಗೊತ್ತಾಯ್ತು ಬಸ್, ನೀವೀಗ ಶೂರಸೇನ ತಂಗಿ ಮಾಲಿನಿನ ಮದುವೆ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಅರ್ಥ ಮಾಡ್ಕೊಂಡಿದೀಯಲ್ವಾ? ಹೋಗು, ನಾನು ಕತ್ತಿ ವರ್ಷನ ಪ್ರಾಕ್ಟೀಸ್ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀನಿ. ಸೊನ್ನೆ ಬೇರಿನ ಶರಬತ್ತು ಅಂತ ಅದೆಲ್ಲ ಸಿಗೋದಿಲ್ಲ ಬಸ್. ಆಪಲ್ ಮಿಲ್ಕ್ ಶೇಕ್ ತಂದ್ಕೊಡ್ಲಾ? ಆಯ್ತು, ಅದನ್ನೇ ತಗೊಂಡ್ವಾ. ಕುನ್ನಿಗಳೇ, ಈಗಲಾದ್ರೂ ಗೊತ್ತಾಯ್ತೆ ಈ ನಿಮ್ಮ ಗಂಡುಗಲಿಯ ಪ್ರತಾಪ ಏನು ಅಂತ. ಹೋಗಿ ಉಣ್ಣೆ ರಗ್ಗನ್ನು ಹೊದ್ದು ಬಿದ್ದುಕೊಳ್ಳಿ. ತಗೊಳ್ಳಿ ಬಾಸ್, ಆಪಲ್ ಮಿಲ್ಕ್ ಶೇಕ್. ಅದೇನಾ?
ನಿಮ್ಮಿಬ್ಬರ ಕಣ್ಣು ಇದರ ಮೇಲೆ ಬೀಳದಿರಲಿ ಎಂದು. ಮಿಲ್ಕ್ ಶೇಕ್ ಅಲ್ಲ ಇದು, ದೇವಲೋಕದ ಅಮೃತ. ಬೆಳಗಿಂದ ಪ್ರಾಕ್ಟೀಸ್ ಮಾಡಿ ಸುಸ್ತಾಗಿದ್ದೀರಾ, ಇವಾಗ ತೆಪ್ಪಗೆ ಹೋಗಿ ಬಿದ್ಕೊಳ್ಳಿ. ಜಾಜಿ ಅವರೇ, ಪಾಂಡ್ರಂಗ ಕತ್ತಿ ವರ್ಷ ಅಭ್ಯಾಸ ಮಾಡ್ತಾರದ್ ನೋಡಿದ್ರೆ ಪಂದ್ಯದಲ್ಲಿ ಅವನೇ ಗೆದ್ದು ಭೋಪಾಲ್ ಹೋಗ್ತಾನೆ ಅನ್ಸುತ್ತೆ. ಬಾವ ಭೋಪಾಲ್ ಹೋದ್ರೆ ಹಿಡಿಯತ್ತೆ ನಮ್ಗೆ ಉಳಿಯತ್ತಲ್ಲ. ಲೇ ಪಾಂಡುರಂಗ ಮೋರಿಲ್ ಬಿದ್ರೆ ₹1 ಹುಡುಕ್ತಾನೆ, ಅಂತವನು ಆಸ್ತಿ ಬಿಟ್ಟು ಹೋಗ್ತಾನೆ. ಹಾಗಾಗ್ಬಾರ್ದು ಅಂತಾನೆ ನಾನು ಈ ಮೀಟಿಂಗ್ ನ ಕರೆದಿರೋದು. ಯಾವುದೇ ಕಾರಣಕ್ಕೂ ಹಬಿ ಆ ಶೂರಸೇನನ್ನ ಸೋಲಿಸ್ಬಾರ್ದು, ಅವ್ರ ತಂಗಿ ಮಾಲಿನಿನ ಮ್ಯಾರೇಜ್ ಆಗ್ಬಾರ್ದು. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕ ಮುರಿದ್ಬಿಡ್ತೀನಿ. ಪಕ್ಕಿ ಮುರಿಯೋ ಮಾತು ಪಕ್ಕದಲ್ಲಿ ಇರ್ಲಿ. ಈಗ ಯಜಮಾನ್ರು ಒಂದು ನಿಮಗ್ ಸೇರ್ಬೇಕು, ಇಲ್ಲ ನನಗ್ ಸೇರ್ಬೇಕು. ಅದು ಬಿಟ್ಟು ಮೂರನೇ ಪಾಲಾಗೋದಕ್ಕೆ ನಾನ್ ಬಿಡಲ್ಲ. ಹಾಗಿದ್ರೆ ನೀವಿಬ್ರು ಒಂದಾಗಿದ್ದೀರಾ ಅಂತ ಕೈ ಮಿಲಾಯಿಸಿ. ವೆರಿ ಗುಡ್ ಚಂಪಾ. ಹೀಗೆ ನಿಮ್ಮೆಲ್ಲರೂ ಸಪೋರ್ಟ್ ನಂಗೆ ಸಿಕ್ಕಿದ್ರೆ ಹವಿನ ಕಿರುಬೆರಳಲ್ಲಿ ಆಟ ಆಡಿಸ್ತೀನಿ. ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಬ್ಯೂಟಿಫುಲ್. ಹಬಿ ಸೇಮ್ ನೀವು ತೆನಾಲಿ ರಾಮಕೃಷ್ಣ ಕಂಡಂಗೆ ಕಾಣ್ತಾ ಇದ್ದೀರಾ. ಅವ್ನು ಫೈಟರ್ ಅಲ್ಲ ಕಣ್ರಿ, ಕಾಮಿಡಿ. ಹಬಿ ಆಕ್ಚುಲಿ ನಿಮ್ಮಲ್ಲಿ ಎರಡು ಕಲೆ ಇದೆ. ಒಂದ್ ಕಡೆ ಫೈಟರ್, ಇನ್ನೊಂದ್ ಕಡೆ ಕಾಮಿಡಿ. ನೋಡಿ, ಈ ಕಡೆಯಿಂದ ಥೇಟ್ ತೆನಾಲಿ ರಾಮಕೃಷ್ಣ ಕಂಡಂಗೆ ಕಾಣ್ತೀರಾ, ಆ ಕಡೆಯಿಂದ ಶ್ರೀಕೃಷ್ಣ ದೇವರಾಯ. ಟೋಟಲ್ ಆಗಿ ಮೊಘಲ್ ತರ ಬಾಬರ್. ಜಾತಿ ಸಂಬಂಧ ಸಾಕು ಬಿಡ್ರಿ, ಸಾಕು ಬಿಡ್ರಿ. ನೀವು ಇಷ್ಟು ನನಗೆ ಪ್ರೋತ್ಸಾಹ ಕೊಟ್ರಲ್ಲ, ನೋಡಿ ಆದಷ್ಟು ಬೇಗ ನಿಮ್ಗೊಬ್ಬ ಸೌತಿನ ತಂದೇ ತರ್ತೀನಿ. ಹಬಿ ಆಕ್ಚುಲಿ ನಿಮ್ಮಲ್ಲಿ ಇಷ್ಟೊಂದು ಶೌರ್ಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ, ಅರ್ಥನೇ ಮಾಡ್ಕೊಳ್ಳಿಲ್ಲ. ಐ ಆಮ್ ರಿಯಲಿ ಸಾರಿ ಹಬಿ. ಜಾತಿ ಚಂಬಲ್ತೀನಿ ಅವರೇ, ಒಬ್ಬ ಪುರುಷನಿಗೆ, ಅದರಲ್ಲೂ ಈ ಪ್ರಾಕ್ಟೀಸ್ ಅಲ್ಲಿರೋ ಪುರುಷನಿಗೆ ಈ ತರ ಕೆನ್ನೆ ಪನ್ನೆ ಎಲ್ಲ ಮುಟ್ಬಿಟ್ರೆ ಅವ್ನ ಶೌರ್ಯ ಅನ್ನೋದು ಜರ್ರಂತ ಜಾರ್ಕೊಂಡು ಮೋರಿ ಸೇರ್ಬಿಡುತ್ತೆ ಕಣ್ರೆ. ನೋಡಿ ಇಂಥದ್ನೆಲ್ಲ ನೀವು ಮುಂದಿನ ವಾರ ಇಟ್ಕೊಳ್ರಿ. ಹಬಿ ವಾಟ್ ಇಸ್ ದಿಸ್? ನಾನು ನಿಮ್ಮ ಹೆಂಡತಿ, ವೈಫು, ನೀವೇ ನನ್ನ ಬಾಳಿನ ಲೈಫ್. ಆದ್ರೆ ಇಷ್ಟು ದಿವಸ ತಾವು ನನ್ನ ಬಾಳಲ್ಲಿ ನೈಫ್ ಆಗಿದ್ರಿ ಅನ್ನೋದನ್ನ ಮರಿಬೇಡಿ. ಹಬಿ ಅದೇ ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಹಬಿ ಇನ್ಮೇಲೆ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನೋಡಿ, ನನ್ನ ಕಣ್ಣಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸ್ತಾ ಇದೆಯಾ ಅಂತ. ಈ ಕಣ್ಣಲ್ಲೂ ನಾವೇ, ಈ ಕಣ್ಣಲ್ಲೂ ನಾವೇ, ಟೋಟಲ್ ಆಗಿ ಡಬಲ್ ಆಕ್ಟಿಂಗ್. ಹಬಿ ಇನ್ಮೇಲೆ ನಿಮ್ಮನ್ನ ಐಸಲ್ಲಿ ಇಟ್ಟು ನೋಡ್ಕೋತೀನಿ. ರೇ, ಮನುಷ್ಯ ಆದವನು ನಿಗದ್ಕೊಂಡ ಮೇಲೆನೆ ಐಸಲ್ಲಿ ಇಕ್ಕೋದು. ಹಬಿ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ಹೇಳ್ತಾ ಇರೋದು ಮಂಜುಗಡ್ಡೆ ಅಲ್ಲ, ಈ ಕಣ್ಣು ಗುಡ್ಡೆ. ಹಬಿ ನೀವ್ ಯಾವ್ದೇ ಕಾರಣಕ್ಕೂ ಸ್ವಯಂವರದಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಹಾಗೇನಾದ್ರು ನೀವು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರೆ ನನ್ನ ಲವ್ನ ಪೂರ್ತಿಯಾಗಿ ಧಾರೆ ಎರ್ದು ಕೊಟ್ಬಿಡ್ತೀನಿ. ಜಾತಿ ಚಂಬಲ್ತೀನಿ ಅವರೇ, ನೀವು ನನಗೆ ಇಷ್ಟ ಹೇಳಿದ್ರಲ್ವಾ, ಈ ಕ್ಷಣದಿಂದ ನಾನು ಯಾವುದೇ ಕಾರಣಕ್ಕೂ ಕತ್ತಿ ಎತ್ತಲ್ಲ. That's like a good boy. ಏನ್ ಬಾಸ್ ಇದು? ನಿಮ್ ಹೆಂಡತಿ ಒಂದ್ ಸ್ವಲ್ಪ ಪ್ರೀತಿ ತೋರಿಸಿದ್ರು ಅಂತ ಕತ್ತಿನ ಕೆಳಗ್ ಬಿಸಾಕ್ಬಿಟ್ರಲ್ಲ, ಇದು ವೀರ ಯೋಧರ ಲಕ್ಷಣನಾ? ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಮರಿಯಮ್ಮ ಡಾರ್ಲಿಂಗ್, ಒಳ್ಳೆ ಕೋಪ ಮಾಡ್ಕೊಂಡಿರೋ ಮಗು ತರ ನನ್ನ ಕಣ್ಣಿ ಕಾಣಿಸ್ತಾ ಇದೆಯಾ? ನಿನಗೆ ಅರ್ಥ ಆಗಲ್ಲ ಬಿಡು. ಅಲ್ಲ, ನಿನಗೆ ತಾನೇ ಮದುವೆ ಎಲ್ಲ ಆಗಿದೆ ಹೇಳೋ. ನೋಡೋ, ಈ ಮದುವೆ, ಗಂಡ, ಹೆಂಡತಿ, ಮಕ್ಕಳು, ಸಂಸಾರ, ಬಿಡ ಬಿಡ ಬಿಡ, ನಿನಗೆಲ್ಲ ಅರ್ಥ ಆಗಲ್ಲ. ನೋಡೋ, ನನ್ನ ಹೆಂಡತಿ ಆಶ್ವಾಸನೆ ಕೊಟ್ಟಿದ್ದಾಳೆ, ನನ್ನನ್ನು ಅವಳು ಚೆನ್ನಾಗಿ ನೋಡ್ಕೊತಾಳೆ ಅಂತ. ನಿಮ್ ಹೆಂಡತಿ ಮಾತು ಸರ್ಕಾರಿ ಆಶ್ವಾಸನೆ ಇದ್ದ ಹಾಗೆ. ಅಂದ್ರೆ ರಾಜಕಾರಣಿಗಳು ಅಧಿಕಾರಕ್ಕೆ ಬರೋ ತನಕ ನಾನು ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ದೇಶ ಉದ್ಧಾರ ಮಾಡ್ತೀನಿ, ಬಡತನ ನಿರ್ಮೂಲ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಆಶ್ವಾಸನೆಗಳೆಲ್ಲ ಕೊಡ್ತಾರೆ. ಅಧಿಕಾರಕ್ಕೆ ಬಂದ್ಮೇಲೆ ಯಾವ್ದಾದ್ರೂ ಮಾತು ಉಳಿಸ್ಕೋತಾರ? ಇಲ್ಲ ತಾನೆ? ಹಾಗೆ ನಿಮ್ ಹೆಂಡತಿನು. ಮಗನೇ, ಅವರೇ ಕೊನೆ ಹೊಟ್ಟೆಲಿ ಇಲಿ ಥರ ಹುಟ್ಟುಬಿಟ್ಟಿಯಲ್ಲೋ. ಒಂದು ಸಲ ಮಾತು ಕೊಟ್ಟ ಮೇಲೆ ಮುಗೀತು. ಆ ಶೂರಸೇನನ್ನ ಕತ್ತಿ ವರಸಲ್ಲಿ ಬಗ್ಗು ಬಡಿಯಲೇಬೇಕು, ಅವನ ತಂಗಿನ ಮದುವೆ ಆಗಲೇಬೇಕು. ಯಾವುದೇ ಕಾರಣಕ್ಕೂ ನೀನು ಸೋಲಬಾರದು. ನಿಮ್ಮ ಅಪ್ಪನ ಫೋಟೋ ಮೇಲೆ ಆಣೆ. ಹೌದು ಬಾಸ್, ನೀವು ಆ ಶೂರಸೇನನ ಸೋಲಿಸ್ಲೇಬೇಕು. ಅವನ ತಂಗಿನ ಮದ್ವೆ ಆಗ್ಲೇಬೇಕು. ನಿಮ್ ಹೆಂಡತಿಗೆ ನೀವು ಬುದ್ಧಿ ಕಲಿಸ್ಲೇಬೇಕು. ಹಾಯ್ ಬಾನ್ಸಿಂಗ್ ಬಾಯ್. My sweetheart, my soul. ಹಬಿ, ನಾನು ನಿಮ್ಮ ಲವ್ಲಿ ವೈಫ್ ಅಂದ್ಮೇಲೆ ನೀವು ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೇಬೇಕು. ಹಾಗಾಗಿ ನೀವು ಕತ್ತಿ ವರ್ಷಲ್ಲಿ ಸೋಲ್ಲೇಬೇಕು. ಸೋಲ್ಬೇಕು, ಸೋಲ್ಬೇಕು, ಸೋಲ್ತೀರಾ. ಹಬಿ ಬೇಕು,
ಗೆದ್ದೆ ಗೆಲ್ತೀಯ. ಹೋಗಪ್ಪ. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಮಡದೆ. ಮಹಾಭಾರತದಲ್ಲಿರೋ ಕರ್ಣನಿಗೂ ಕೂಡ ಇಂಥ ತುರ್ತು ಪರಿಸ್ಥಿತಿ ಬಂದಿರೋದಿಲ್ಲ. ಎಲ್ಲ ಗಂಡುಗಲೇಶ್ವರ ಈಗ ಏನಪ್ಪ ಮಾಡೋದು? ಉದುರೋಗೋ ಎಲೆಗಿಂತ ಚಿಗುರೇ ಮುಖ್ಯ. ಹಾಗಾಗಿ ನಾವಿದ್ರಲ್ಲಿ ಸೋಲ್ತೀವಿ. ಅದ್ ಹೇಗ್ ಸೋಲ್ತೀರ ನಾನು ನೋಡ್ತೇನೆ. ಇನ್ನು ನನಗೆ ಸಮಾನಾರು. ಏನು ಯಜಮಾನ್ರೆ, ಯಾವುದೇ ಕಾರಣಕ್ಕೂ ನೀವು ಕತ್ತಿ ವಸನೆಗೆ ಎಲ್ಲ ಹಾಗಿಲ್ಲ. ಆ ಶಿಖಂಡಿಯನ್ನು ತಂದು ನನ್ನ ಮುಂದೆ ನಿಲ್ಲಿಸು. ಭೀಷ್ಮನ ಹಾಗೆ ಶಸ್ತ್ರಾಸ್ತ್ರಗಳನ್ನೆಲ್ಲ ಹಾಗಾಗಿ ತ್ಯಾಗ ಮಾಡಿಬಿಡುತ್ತೇನೆ. ಲೇ ಶಿಖಂಡಿ ನಿನ್ಗ ಅಲ್ಲ ನಿಂಗಿರ್ಬೇಕು. ಬರ್ತಾ ಬರ್ತಾ ಪಾಂಡುರಂಗಂಗೆ ಕೊಬ್ಬು ಜಾಸ್ತಿ ಆಗ್ತದೆ. ಒಂದು ಸಲ ಕತ್ತಿ ವರ್ಷದಲ್ಲಿ ಸೋಲಿ ತಣ್ಣಗಾಗ್ಬಿಡ್ತಾನೆ. ರಾಜಾದಿರಾಜ, ರಾಜ ಗಾಂಭೀರ್ಯ, ಮಲ್ಲರ ಮಲ್ಲ, ಚೋಳರ ಚೋಳ, ಶೂರಸೇನ ಮಹಾರಾಜರಿಗೆ ಬಹುಪರಾಕ್ ಬಹುಪರಾಕ್. ಎಂತಹ ಅಪ್ರತಿಮ ಸುಂದರಿ. ಇಂಥ ತಿಲೋತ್ತಮಿಯ ಮುಂದೆ ನಾವು ಸೋತು ಬಿಟ್ಟರೆ ಸಾವೇ ಬಂದಂತಾಗುವುದು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೇನು ಮಾಡುವುದು? ಪಾಂಡುರಂಗ ಗಂಡುಗಲಿ, ಯುದ್ಧದಲ್ಲಿ ಗೆದ್ದ ಮೇಲೆ ಹುಡುಗಿಯನ್ನು ನೋಡಬೇಕು. ಕಣ್ಸನ್ನೆಯಲ್ಲಿ ಮಾತಾಡೋದು ನಂಗಾಗಲ್ಲ. ಅಭಿ, ಹುಡುಗಿ ನೋಡೋದಕ್ಕೆ ಸುಮಾರಾಗಿದ್ದಾಳೆ ಅಂತ ನನಗೆ ಕೊಟ್ಟ ಮಾತನ್ನ ತಪ್ಪು ಮಾಡುದು. ಇಲ್ಲ ದೇವಿ, ಇಲ್ಲ. ಅಕ್ಕ ಬನ್ನಿ ಇಲ್ಲಿ. ಬನ್ನಿ ಇಲ್ಲಿ. ಬಾಸ್, ನಿಮ್ ಹೆಂಡತಿ ಮಾತು ಕೇಳ್ಕೊಂಡು ನೀವೇನಾದ್ರೂ ಸೋತ್ರೋ ನಿಮ್ ಗಂಡುಗಲಿ ವಂಶದ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಈ ಗಂಡುಗಳಿಗೆ ಚೆನ್ನಾಗಿ ಗೊತ್ತು. ಈಗ ನೀನು ಚಪ್ಪಗೆ ಇಲ್ಲಿಂದ ಹೋಗು. ಸರಿ, ಅನ್ಭವಿಸಿ. ಬರಬೇಕು ಶೂರಸೇನ ಮಹಾರಾಜನು. ನಿಮ್ಮನ್ನೇ ಕಾಯ್ತಾ ಇದ್ದೆ. ಇನ್ಯಾತರ ಜಗಳ ಶುರು ಹಚ್ಕೊಳ್ಳಿ. ಮಾತೆ ರಂಗಮ್ಮನವರೇ, ತಿರುಗಾಟ ಸ್ವಯಂವರದಲ್ಲಿ ನಾವು 4 ರಾಜ್ಯಗಳನ್ನು ಸುತ್ತಿ ಬಂದಿದ್ದೇವೆ. ನಮ್ಮನ್ನು ಸೋಲಿಸುವ ಗಂಡು ಇದುವರೆಗೂ ಯಾರೂ ಇಲ್ಲ. ಗಂಡುಗಲಿ ವಂಶದವನೆಯಾದ ನಿಮ್ಮ ಮಗ ನನ್ನನ್ನು ಸೋಲಿಸಿದ್ದೇ ಆದರೆ ನನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡುವುದಲ್ಲದೆ ನನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿಗಳಿಗೆ ಅವನನ್ನು ಒಡೆಯನನ್ನಾಗಿ ಮಾಡುತ್ತೇನೆ. ಲೇ ಮಗನೇ, ಒಡೆಯ ಹತ್ತಿಯೋ ಒಡೆ ಕುಂತಿಯೋ ಯೋಚನೆ ಮಾಡೋ. ಇದರಲ್ಲಿ ಮತ್ಬರೋ ಪುಡಿನ ಮಿಕ್ಸ್ ಮಾಡಿದೀನಿ. ಇದನ್ನ ಕುಡಿತಾ ಇದ್ದಾಗೆ ಯಜಮಾನ್ರು ಸೋತಾಗೇನೆ. ಏನು ಯಜಮಾನ್ರೆ, ಕತ್ತಿ ವರ್ಷೆ ಮಾಡೋದಕ್ ಮುಂಚೆ ಇದನ್ನ ಗಟ್ಗಟ ಅಂತ ಗಂಟ್ಲಿಗೆ ಸುರ್ಕೊಳ್ಳಿ. ಶೂರಸೇನ, ನೀನು ಗಂಡಸಾಗಿದ್ದರೆ ನನ್ನೊಂದಿಗೆ ಯುದ್ಧಕ್ಕೆ ಅಣಿಯಾಗು. ಬೇಡ ಶೂರಸೇನ, ಬೇಡ. ಎದುರಾಳಿ ಬಿದ್ದಾಗ ಅವನ ಮೇಲೆ ಆಕ್ರಮಣ ಮಾಡುವುದು ಯುದ್ಧದ ಲಕ್ಷಣವಲ್ಲ. ಆಗಲಿ ಮಾತೆ, ನೀವು ಹೇಳಿದ ಹಾಗೆ ಆಗಲಿ. ಪಾಂಡುರಂಗ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅಷ್ಟು ಹೊತ್ತು ನಾನು ಸುಧಾರಿಸ್ಕೊಳ್ತೀನಿ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಭೇಷ್ ಮಗನೇ, ಭೇಷ್. ಗಂಡುಗಲಿ ವಂಶದ ಕೀರುತಿ ಪತಾಕೆಯನ್ನು ಹಾರಿಸಿಬಿಟ್ಟು ಮಾಲಿನಿ ನಿನ್ನವಳು. ಹರ ಯಾವಾಗ ಹಾಕ್ಲಿ? ಕಾತುರದಲ್ಲಿ ಆತರ ಬೇಡ ತಂಗಿ, ಶಾಸ್ತ್ರೋಕ್ತವಾಗಿ ಮದುವೆ ಆಗಲಿ. ಮತ್ತೆ ಈ ಹಾರ ಏನ್ ಮಾಡ್ಲಿ? ನಿನ್ನ ಬಳಿ ಇಟ್ಟುಕೋ. ಮಾತೆ ರಂಗಮ್ಮನವರೇ, ಈಗಿನ ಕಾಲದಲ್ಲಿ ಕತ್ತಿ ವರ್ಷ ಕಲ್ತಿರೋ ಗಂಡಸರು ಯಾರು ಇಲ್ಲ ಅನ್ಕೊಂಡಿದ್ದೆ. ನಿಮ್ಮ ಪಾಂಡುರಂಗ ಗಂಡುಗಲಿ ನೋಡಿದ ಮೇಲೆ ಅಂಥ ವೀರರು ಈಗಲೂ ಇದಾರಲ್ಲ ಅಂತ ಅನ್ನಿಸ್ತು. ನೀವು ನನ್ನನ್ನು ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ದೀರಾ, ನನಗೆ ಮುಜುಗರ ಆಗ್ಬಿಡುತ್ತೆ. ನೀವೆಲ್ಲರೂ ಈ ಮದುವೆಗೆ ಬರಲೇಬೇಕು. ನಮ್ಮ ಭೂಪಾಳ ರಾಜ್ಯದಲ್ಲಿ ಅತ್ಯಂತ ಅದ್ದೂರಿಂದ ಮಾಡ್ಕೊಡ್ತೀನಿ. ನಾ ಈ ಮದುವೆಗೆ ಒಪ್ಪಲ್ಲ. ನಾನು ಒಪ್ಪಲ್ಲ. ನಾನೇ ನೀವು
ಅವ್ರನ್ನ ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಗೆಲ್ಲಿಲ್ಲ ಕಣ್ರಿ. ಏನೋ ಒಂದ್ 2-3 ಸಲ ಗೊತ್ತಿಲ್ಲಂಗೆ ಕತ್ತಿ ಹಿಂಗೆ ತಿಳಿಸಿದ್ನಪ್ಪ. ಅಷ್ಟಕ್ಕೆ ಯಾಕೋ ದಬಾಕಂಗೆ ಕೆಳಗಡೆ ಬಿದ್ದ. ಒಂದೇಟೋ ಎರಡೇಟೋ ಮಾತಿನ ಪ್ರಕಾರ ನಡ್ಕೊಳ್ಳೇಬೇಕು. ಅವಳ ತಂಗಿನ ನೀನು ಮದುವೆ ಆಗ್ಲೇಬೇಕು. ಜೊತೆಗೆ ಅವರ ಕೋಟಿ ಆಸ್ತಿಗೆ ಒಡೆಯ ಕೂಡ ಆಗಬೇಕು. ಆಸ್ತಿ ಇದ್ರೆ ತಾನೇ ಒಡೆಯ ಆಗೋದು. ಅಂದ್ರೆ ನಮ್ಮ ತಾತ ಮುತ್ತಾತಂದ್ರ ಕಾಲದಲ್ಲಿ ನಮ್ಮ ಸಂಸ್ಥಾನದಲ್ಲೂ ಕೊಪ್ಪರಿಗೆ ಗಟ್ಲೆ ನಗನಾಣ್ಯ ಇತ್ತು. ಬ್ರಿಟಿಷ್ನವರು ಅವ್ರನ್ನ ಯಾಮಾರಿಸಿ ನಗನಾಣ್ಯ ದೋಚ್ಕೊಂಡು ಖಾಲಿ ಕೊಪ್ಪರಿಗೆ ಬಿಟ್ಟು ಹೋದ್ರು. ಈಗ ನಮ್ಮ ಹತ್ರ ಇರೋದು ಪುಟ್ಟ ಗುಡ್ಸಲು ಪಕ್ಕದಲ್ಲಿ ಒಂದು ಸೈಕಲ್ ಶಾಪು. ಮತ್ತೆ ತಮ್ಮ ಹಿಂದೆ ಛತ್ರಿ ಚಾಮರ ಹಿಡ್ಕೊಂಡ್ ಬಂದಿದ್ರಲ್ಲ ಅವರೆಲ್ಲ ಸೈಕಲ್ ಶಾಪ್ ಪಂಚರ್ ಹಾಕೋರು. ಮತ್ತೆ ಯಾಕ್ರೆ ಇಲ್ಲದೆಲ್ಲ ನಾಟಕ ಮಾಡಿದ್ರೆ? ಅದಕ್ಕೂ ಕಾರಣ ಇದೆ. ನನ್ನ ತಂಗಿನ ಶ್ರೀಮಂತ ವಂಶದವರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಮ್ಮ ತಾತ ಮಾತು ಕೊಟ್ಟಿದ್ದೆ. ಅದಕ್ಕೆ ಇಲ್ಲದನ್ನ ಇದೆ ಅಂತ ಹೇಳ್ಕೊಂಡು ಈ ತಿರುಗಾಟ ಸ್ವಯಂವರನ ಏರ್ಪಾಟ್ ಮಾಡಿದೆ. ಇದು ದೊಡ್ಡ ಮೋಸ ಕಂಡ್ರೆ. ಯಾವ್ದೇ ಮೋಸ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವ ಅಂತ ಹೇಳ್ತಾರೆ. ನಾನು ಹೇಳಿದ್ದು ಒಂದೇ ಒಂದು ಸುಳ್ಳು. ನೋಡಿ ಇವ್ರೆ, ಯಾವುದೇ ಕಾರಣಕ್ಕೂ ಈ ಪಾಂಡ್ರಂಗ ಗಡ್ಡಿಗಳಲ್ಲಿ ಹಾಗೆಲ್ಲ ಯಾಮರ್ಸಕ್ ಆಗಲ್ಲ. ನಾನು ಮಾತ್ರ ನಿಮ್ ತಂಗಿನ ಮದುವೆ ಆಗಲ್ಲ. ಕೊಟ್ಟು ಮಾತಿಗೆ ತಪ್ಪಿದ್ರೆ ತಲೆ ತೆಗೆದು ಬಿಡ್ತೀನಿ. ಮಾತೃಶ್ರೀ ರಂಗಮ್ಮನವ್ರೆ, ನೀವು ಮಾಡೋದು ಒಂದೊಂದಲ್ಲ ಕಣ್ರಿ. ಶಿವ ಅಂತ ನನ್ನ ಪಾಡಿಗೆ ನಾನಿದ್ದೆ. ಮಗನೇ ಕೋಟಿ ಸಿಕ್ಕತ್ತೆ ಅಂತ ನನ್ನನ್ನು ಯಾಮರ್ಸಿ ಇರುವೆ ಗುಡೊಳಗೆ ಕೈ ಹಾಕ್ಸ್ಬಿಟ್ರಲ್ಲ. ಹುಡುಗಿ ಏನಾಗಿದ್ದಾಳು? ಪರವಾಗಿಲ್ಲ, ಮದುವೆ ಮಾಡ್ಕೊಳ್ಳೋ. ಏನು ಹಾಡ ಮಾತ್ರ ಒಂದು ಅರ್ಥ ಬೇಡವಾ? ಏನು ಇಲ್ಲದೆ ಇರೋ ಇವ್ರು ಗುಡಿಸ್ಲಲ್ಲಿ ಹೋಗಿ ನಾನು ಏನು ಮಾಡಲಿ? ಇವ್ರು ಸೈಕಲ್ ಶಾಪಲ್ಲಿ ಪಂಪ್ ಹಾಕೊಂಡ ಕೂತ್ಕೊಂಡೆ ಅಲ್ಲ ಕಣ್ರಿ. ಮಾತೃಶ್ರೀ ರಂಗಮ್ಮನವ್ರೆ, ಅವ್ರ ತಂಗಿನ ಹೇಗಾದ್ರೂ ಮಾಡಿ ಖರ್ಚು ಮಾಡಬೇಕು ಅನ್ನೋ ಏಕಮಾತ್ರ ಉದ್ದೇಶಕ್ಕೆ ಇವ್ರು ಬೇಕು ಅಂತ ಯಾಕೆ ಸೋತಿರಬಾರ್ದು? ಅಂದ್ರೆ ನನ್ನೇ ಅನುಮಾನಿಸ್ತಾ ಇದೆಯಾ? ಹಾಗಿದ್ರೆ ನಮ್ಮಿಬ್ಬರ ಮಧ್ಯೆ ಇನ್ನೊಂದ್ಸಲ ಕತ್ತಿ ವರ್ಷ ನಡೀಲಿ. ನಾನು ಗೆದ್ರೆ ನನ್ನ ತಂಗಿನ ನೀನು ಮದುವೆ ಮಾಡ್ಕೋಬೇಕು. ನಿನ್ನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ನಾನೇನಾದ್ರೂ ಸೋತ್ರೆ ಬಂದಾರಿ ಸುಂಕಾಯಿಲ್ಲ ಅಂತ ನನ್ನ ತಂಗಿನ ಕರ್ಕೊಂಡು ಬೇರೆ ರಜೆ ತಿರುಗಾಟಕ್ಕೆ ಹೋಗ್ತೀನಿ ನಾನು. ಒಪ್ಗೆನಾ? ಒಪ್ಕೊಳ್ಳಿ ಅಭಿ. ಒಪ್ಗೆ. ಅಭಿ, ಈ ಡ್ರೈ ಫ್ರೂಟ್ ನ ಈಟ್ ಮಾಡಿದ್ರೆ ನಿಮ್ಗೆ ಆನೆಷ್ಟು ಬಲ ಬರುತ್ತೆ. ಆಗ ನೀವು ಅಶ್ವರಸೇನನ್ನ ಈಸಿಯಾಗಿ ಡಿಫೀಟ್ ಮಾಡ್ಬೋದು. ಏನು ಯಜಮಾನ್ರೆ, ನೀವು ಗಟಗಟ ಅಂತ ಕುಡಿದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಶಕ್ತಿ ಬರುತ್ತೆ. ಯಾವ್ದಿದು ಹಾಲು ಎಷ್ಟೊಂದು ರುಚಿಯಾಗಿದೆ? ಕತ್ತೆ ಹಾಲು. ಮಗನೇ, ಇದೆಲ್ಲ ತಿಂದಾದ್ಮೇಲೆ ಈ ಹಣ್ಣನ್ನ ಒಂದು ಬಿಡದೆ ತಿಂದ್ಬಿಡು. ಹಾಗಾದ್ರೂ ಮಾಡಿ ಆ ಸೂಳು ಸೇನೆಯನ್ನ ಸೋಲಿಸಬೇಕು. ಇಲ್ಲ ಅಂತಂದ್ರೆ ನಾವು ಮನೆ ಮಠ ಕಳ್ಕೊಂಡು ಬೀದಿ ಪಾಲಾಗ್ಬೇಕಾಗುತ್ತೆ. ಮಾತೃಶ್ರೀ ರಂಗಮ್ಮನವರೇ, ಈ ಬುದ್ಧಿ ತಮಗೆ ಮೊದಲೇ ಇದ್ದು ಬಿಟ್ಟಿದ್ರೆ ನಾನಿವತ್ತು ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕ್ತಾನೆ ಇರಲಿಲ್ಲ. ಆ ಸೂಳಸೇನ ಇಂಥ ಮೋಸ ಮಾಡ್ತಾನೆ ಅಂತ ನನಗೆ ಏನೋ ಗೊತ್ತಿತ್ತು. ಅದಕ್ಕೋಸ್ಕರ ನೀವೆಲ್ಲರೂ ನನ್ನನ್ನು ಎತ್ಕಟ್ಟಿ ಗೆಲ್ಲಲಿ ಅಂತ ಕಾಯ್ತಾ ಇದ್ದೀರೋ? ಬಾಸ್, ನಿಮ್ ಮಾತೃಶ್ರೀ ಅವ್ರಿಗೆ ಅವ್ರು ಮಾಡಿದ ತಪ್ಪಿನ ಅರಿವಾಗಿದೆ. ಆದ್ರೆ ಇವ್ರಿಬ್ರ ಉದ್ದೇಶನೇ ಬೇರೆ. ಏನದು? ನೀವು ಯುದ್ಧದಲ್ಲಿ ಸೋತ್ ಬಿಟ್ರೆ ಆ ಮಾಲಿನಿ ಪಾಲಾಗ್ತೀರಾ ಅನ್ನೋ ಭಯ. ಪಾಂಡುರಂಗ ಗಂಡುಗಲಿ, ಓಹೋ ಸಖತ್ತಾಗೆ ನಡೀತಾ ಇದೆ ತಯಾರಿ. ಇದೆಲ್ಲ ತಿಂದಾದ್ಮೇಲೆ ಸ್ವಲ್ಪ ಪಂಪ್ ಹೊಡಿಯೋದನ್ನ ಅಭ್ಯಾಸ ಮಾಡ್ಕೊಳಪ್ಪ. ಅದ್ಯಾಕೋ? ಯುದ್ಧದಲ್ಲಿ ಸೋತ ಮೇಲೆ ನಮ್ಮ ಸೈಕಲ್ ಶಾಪ್ ತಾನೇ ನಿನಗೆ ಗಟ್ಟಿ. ಗೊತ್ತು ತಾನೆ ನಾನು ಯಾರು ಅಂತ ಗೊತ್ತು ತಾನೆ? ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ತುಕೊಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಈ ವಂಶದವರಿಗೆ ರಣರಂಗದಲ್ಲಿ ನಿಂತು ಶತ್ರು ಪಕ್ಷದವರನ್ನು ಸೆದೆಬಿಡುವ ಅಭ್ಯಾಸವಿದೆ ವಿನಃ ಸೈಕಲ್ ಪಂಪನ್ನು ಹಿಡ್ಕೊಂಡು ಅನ್ಯರಿಗೆ ಗಾಳಿ ಹಾಕಿ ಅಭ್ಯಾಸವಿಲ್ಲ. ನಾನು ಅಭ್ಯಾಸ ಮಾಡಿಸ್ತೀನಿ. ಎಲ್ಲ ಕುಣ್ಣಿ ನನಗೆ ಪ್ರತ್ಯುತ್ತರ ಕೊಡ್ತಿರುವೆ. ನಾಳೆ ನಿನಗೆ ರಣರಂಗದಲ್ಲಿ ಕಾದಿದೆ. ಹಾಗಿದ್ದರೆ ತಡಬೇಕೆ, ಮೊಳಗಲಿ ರಣಬೇರಿ. ಪಾಂಡುರಂಗ ಗಂಡುಗಲಿ, ಈಗಲೂ ಮರ್ಯಾದೆ ಹೇಳ್ತೀನಿ, ಕತ್ತಿ ಬಿಟ್ಟು ಸೈಕಲ್ ಪಂಪ್ ಇಟ್ಕೋ. ದಾರಿ ಆಗುತ್ತೆ. ಎಲ್ಲ ಕುನ್ನಿ, ಈಗಲೂ ನಿನಗೆ ಕೊನೆ ಅವಕಾಶ ಕೊಡ್ತೀನಿ. ಕೂಡಲೇ ಪಕ್ಕದ ರಾಜ್ಯಕ್ಕೆ ಹೋಗಿ ಜೀವವನ್ನು ಉಳಿಸಿಕೋ. ಜಾಸ್ತಿ ಖುಷಿ ಪಡ್ಬೇಡ, ಈಗ ನೋಡಿ ಏನಾಗುತ್ತೆ ಅಂತ. ಯಾಕಂದ್ರೆ ಈ ಸೋಲು ಒಪ್ಕೊಂಡ್ಬಿಟ್ಟೆ? ಈಗ ಸರಿಯಾಗಿ ಉಲ್ಟಾ ಗುರಾಣಿ ಒಂದು ಬಿಡ್ಲ? ಬೇಡಪ್ಪ, ಸೋತಿದ್ದೀನಿ. ತಂಗಿವ, ಈ ತಿರುಗಾಟ ಸ್ವಯಂವರನ ಪಕ್ಕದ ರಾಜ್ಯದಲ್ಲಿ ಮುಂದುವರ್ಸೋಣ. ಅಣ್ಣಯ್ಯ, ಇದ್ರಿಂದ ನಿಂಗೆ ಅವಮಾನ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ಗಂತೂ ಸಿಕ್ಕಾಪಟ್ಟೆ ಅವಮಾನ ಆಗಿದೆ. ಏನ್ ಮಾಡ್ಬೇಕು ಅಂತಿದೀಯಾ? ನನಗೆ ಕತ್ತಿ ವರ್ಷ ಕಲ್ಸ್ಕೊಡು. ಕತ್ತಿ ವರ್ಷ ಕಲ್ತ್ಕೊಂಡು ಏನಮ್ಮ ಮಾಡ್ತೀಯಾ? ಈ ಪಾಂಡುರಂಗನ ಯುದ್ಧದಲ್ಲಿ ಸೋಲಿಸಿ ಅವನನ್ನ ಮದುವೆ ಆಗೇ ಆಗ್ತೀನಿ.